ಜೆನ್ಜಿಯಿಂದ ಕಲಿತು ಈಗ ಜೆನ್ಜಿ ಆಲ್ಫಾ ಪಡೆ ಕೂಡ ತಮ್ಮ ಹಕ್ಕುಗಳಿಗಾಗಿ ರಂಗಕ್ಕಿಳಿದಿದೆ. ಸಿಗಬೇಕಾದ ಸೌಲಭ್ಯಗಳು ಸಿಗದಿದ್ರೆ ಅದನ್ನ ಹೋರಾಡಿ ಪಡೆಯೋಕೆ ದೇಶದ ಮೂಲೆ ಮೂಲೆಯ ಜೆನ್ಜಿ ಆಲ್ಫಾ ಮಕ್ಕಳು ನಿರ್ಧರಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಜೆನ್ಜಿ ತೋರಿಸಿದ ಧೈರ್ಯ ಮುಂದಿನ ಪೀಳಿಗೆಗೂ ಬಂದಿದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಬಹುದು. ಶಾಲೆಯಲ್ಲಿ ಓದಲು ಬೇಕಾದಂತ ಕನಿಷ್ಠ ಮೂಲ ಸೌಕರ್ಯಗಳಿಗಾಗಿ ಶಾಲಾ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತ ಈ ಹೋರಾಟ ಈಗ ದೇಶದ ಗಮನ ಸೆಳೆದಿದೆ. ಮೊದಲು ರಾಜಸ್ಥಾನಕ್ಕೆ ನೋಡೋದಾದ್ರೆ ಬಾಮೇರ್ ಮತ್ತು ಜಾಲೋರ್ನ ಶಾಲೆಯಲ್ಲಿ ಶಿಕ್ಷಕರ ತೀವ್ರ ಕೊರತೆಯಿಂದ ಬೇಸತ್ತಂತಹ ವಿದ್ಯಾರ್ಥಿಗಳು ಶಾಲೆಯ ಗೇಟ್ಗೆ ಬೀಗ ಹಾಕಿ ರಸ್ತೆಗಿಳಿದು ಧರಣಿಯನ್ನು ನಡೆಸಿದ್ರು. ಮುಖ್ಯ ವಿಷಯಗಳಿಗೆ ಶಿಕ್ಷಕರಿಲ್ಲದೆ ಪರೀಕ್ಷೆಗೆ ಹೇಗೆ ಸಿದ್ಧರಾಗೋದು ಅಂತ ಹೇಳಿ ಪ್ರಶ್ನಿಸಿದ್ರು. ಪರಿಣಾಮವಾಗಿ ಅಧಿಕಾರಿಗಳು ತಕ್ಷಣವೇ 4 ಶಿಕ್ಷಕರನ್ನ ನೇಮಿಸಿ ಇನ್ನುಳಿದವರನ್ನ ಶೀಘ್ರವೇ ನೇಮಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಇನ್ನು ಬಿಹಾರದ ಗಯಾದಲ್ಲಿನ ಪರಿಸ್ಥಿತಿಯು ಕೂಡ ಭಿನ್ನವಾಗಿಲ್ಲ. ಅಲ್ಲಿನ ಸಿಮುವಾರ ಶಾಲೆಯಲ್ಲಿ ಕಳಪೆ ಮಧ್ಯಾಹ್ನದ ಊಟ, ಕೆಟ್ಟು ಹೋದ ಹ್ಯಾಂಡ್ ಪಂಪ್ ಹಾಗೂ ಕ್ರೀಡಾ ಸಾಮಗ್ರಿಗಳ ಕೊರತೆಯನ್ನ ಪ್ರಶ್ನಿಸಿ ವಿದ್ಯಾರ್ಥಿಗಳು ನೇರವಾಗಿ ಟಿಕಾರಿ ಸಬ್ ಡಿವಿಷನಲ್ ಆಫೀಸ್ ವರೆಗೂ ಬೃಹತ್ ಮಾರ್ಚ್ ನಡೆಸಿದ್ರು. ಎಸ್ಡಿಎಂ ಪ್ರವೀಣ್ ಕುಂದನ್ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ 5 ದಿನಗಳಲ್ಲಿ ಸಮಸ್ಯೆ ಪರಿಹರಿಸಲು ಆದೇಶಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಫತೇಪುರ್ನ ಸರ್ವೋದಯ ಇಂಟರ್ ಕಾಲೇಜಿನಲ್ಲೂ ಕೂಡ ಇಂತಹದ್ದೇ ಭಾರಿ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ತರಗತಿಗಳಲ್ಲಿ ಫ್ಯಾನ್, ಬೆಳಕಿನ ವ್ಯವಸ್ಥೆ ಇಲ್ಲದಿರೋದು ಹಾಗೂ ಕುಡಿಯುವ ನೀರಿನ ಅಭಾವದ ವಿರುದ್ಧ ಸುಮಾರು 1,500 ವಿದ್ಯಾರ್ಥಿಗಳು ತರಗತಿಯನ್ನ ಬಹಿಷ್ಕರಿಸಿ 6 ಗಂಟೆಗಳ ಕಾಲ ಧರಣಿಯನ್ನ ನಡೆಸಿದ್ರು. ಪರಿಸ್ಥಿತಿ ಅರಿತಂತ ಅಧಿಕಾರಿಗಳು ಆರ್ಒ ವಾಟರ್ ಕೂಲರ್ ಮತ್ತು ಹೊಸ ಬೆಂಚ್ಗಳನ್ನ ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಇನ್ನು ತಮ್ಮ ಹಕ್ಕುಗಳ ಬಗ್ಗೆ ಅತ್ಯಂತ ಜಾಗೃತರಾಗಿರುವಂತಹ ಈ ಜೆನ್ಜಿ ಆಲ್ಫಾ ಮಕ್ಕಳು ಕೇವಲ ಭರವಸೆಗಳಿಗೆ ಕಣ್ಮುಚ್ಚಿ ಕುಳಿತುಕೊಳ್ಳುವವರಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಮೂಲ ಸೌಕರ್ಯಗಳನ್ನ ಕೇವಲ ಕಾಗದದಲ್ಲಿ ತೋರಿಸಿ ಆಡಳಿತ ನಡೆಸಬಹುದು ಅನ್ನೋದು ಇನ್ಮುಂದೆ ನಡೆಯೋದಿಲ್ಲ. ಪ್ರಜಾಪ್ರಭುತ್ವ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ಸ್ಪಷ್ಟ ಅರಿವಿರುವಂತ ಈ ಹೊಸ ಪೀಳಿಗೆಯ ಧ್ವನಿಗೆ ಈಗ ಇಡೀ ದೇಶವೇ ಕಿವಿ ಕೊಡಬೇಕಾಗಿದೆ.